ನಮಸ್ಕಾರ ವಿದ್ಯಾರ್ಥಿಗಳೇ, 7ನೇ ತರಗತಿಯ 8ನೇ ಅಧ್ಯಾಯದ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ನೋಡೋಣ. ಅಭ್ಯಾಸ 8.1. ಇದರಲ್ಲಿ ಇವುಗಳ ನಡುವಿನ 5 ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ, ಅಂದರೆ ಪ್ರಶ್ನೆ ನಂಬರ್ 1. ಹೌದಾ? ಇದರಲ್ಲಿ ನೋಡ್ಬೋದು ನೀವು, ಒಂದನೇದು -1 ಮತ್ತು 0, ಎರಡನೇದು -2 ಮತ್ತು -1, ಆಮೇಲೆ ಮೂರನೇದು -4/5 ಮತ್ತು -2/3, ಆಮೇಲೆ ನಾಲ್ಕನೇದು -1/2 ಮತ್ತು 2/3 ಅಂತಿದೆ. ಹೌದಾ? ಈ ಎಲ್ಲ ಪ್ರಶ್ನೆಗಳಿಗೆ ಏನಪ್ಪ ಅಂತಂದರೆ ನಾವು ಉತ್ತರಗಳನ್ನು ಕಂಡುಕೊಳ್ಳೋಣ. ನೋಡಿರಿ, ಪ್ರತಿ ಒಂದು ರೋಮನ್ ಅಂಕಿ 1, 2, 3, 4 ಏನೈತಲ್ಲ, ಪ್ರತಿಯೊಂದರ ಒಳಗೂ ಏನಪ್ಪ ಅಂದರೆ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಪಟ್ಟಿ ಮಾಡಿ ಕಂಡುಹಿಡಿಯಿರಿ ಅಂತ ಅಂತಾರೋ. ನಾನು ಏನು ಮಾಡಿದ್ದೀನಿ ಅಂತಂದರೆ ಕಚ್ಚಾ ಒಂದು ವರ್ಕ್ ಮಾಡಿದ್ದೀನಿ, ಅದರಲ್ಲಿ ನೋಡ್ಕೊಂಡು ನೀವು ಆನ್ಸರ್ ಎಲ್ಲ ನೋಡಿಲಿ. -1 ಮತ್ತು 0, ಹೌದಾ? ಇವುಗಳ ನಡುವೆ ಏನಪ್ಪ ಅಂದರೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡ್ಕೋಬೇಕು. ಹಾಗಾದರೆ ಇಲ್ಲಿ ಏನು ಮಾಡ್ಬೇಕಂದ್ರೆ -1 ಬರುವಂಗ ಅಂಶ ಮತ್ತು ಛೇದದಲ್ಲಿ 2 ಅಂಕಿಗಳನ್ನು ಇಟ್ಕೋಬೇಕು ನಾವು. ಹೌದಾ? ಹಾಗಾದರೆ ಇಲ್ಲಿ ಏನು ಮಾಡಿದ್ದಾನೆ ಅಂದರೆ 6/6 ಇಟ್ಕೊಂಡಲ್ಲ, ನಾವು -6/6 ಇಟ್ಕೊಂಡ. ಯಾಕಂದರೆ ಈ -6/6 6ಲಿ ಭಾಗಿಸಿದಾಗ, ಅಥವಾ ಏನಪ್ಪ ಅಂದರೆ -7/7 ಏನಪ್ಪ ಅಂತಂದರೆ 7ಲೆ ಭಾಗಿಸಿದಾಗ 1 ಅಂತ ಆನ್ಸರ್ ಬರಬೇಕು. ಅದು ಯಾವ ರೀತಿ ಆನ್ಸರ್ ಬರಬೇಕು? ಮೈನಸ್ದಾಗ ಆನ್ಸರ್ ಬರಬೇಕು. ಅರ್ಥ ಆಯ್ತಾ? ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂತಂದರೆ ಇಲ್ಲಿ -6/+6 ಅಂದರೆ 6 ಅಷ್ಟೇ ಇಟ್ಕೊಂಡನಿ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನಾಗತ್ತಂದರೆ 6 ಒಂದಲೇ -1/1 ಬಂತು. ಈ ಛೇದದಲ್ಲಿ ಏನಪ್ಪ ಅಂತಂದರೆ ಬಂದಂಥ ಅಂಕಿ ಏನಪ್ಪ ಅಂದರೆ ಇದಕ್ಕೆ ಬರೋದಿಲ್ಲ. ಏನು ಬರೋದಿಲ್ಲ ಅಂತಂದರೆ ಇಟ್ಕೋಕೆ ಬರೋಂಗಿಲ್ಲ. ಇಲ್ಲಿ ಏನು ಮಾಡ್ಬೇಕಂತಂದರೆ -1 ನಾವು ಡೈರೆಕ್ಟಾಗಿ ಇಟ್ಕೋಬೇಕು. ಇದಕ್ಕೆ ಬೆಲೆ ಇಲ್ಲ, 1 ಛೇದದಲ್ಲಿರುವಂಥದ್ದು. ಅರ್ಥ ಆಯ್ತಾ? ಹಾಗಾದರೆ -1 ಬಂತು. ಇಲ್ಲಿ -6/6 ಏನಪ್ಪ ಅಂದರೆ ಭಾಗಿಸಿದಾಗ ಅಥವಾ ಕನಿಷ್ಠ ರೂಪಕ್ಕೆ ತಂದಾಗ, ಭಾಗಲಬ್ಧವನ್ನು ಮಾಡಿದಾಗ ಅಲ್ಲಿ ಇಸ್ಕೊಲ್ಟು ಏನು ಬರುತ್ತೆ ಅಂದರೆ -1 ಅಂತ ಬರುತ್ತೆ. ಇನ್ನು 0/6 ಅಂದರೆ ಅದರ ಆನ್ಸರ್ ಏನಪ್ಪ ಅಂತಂದರೆ 0 ಅಂತ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಈಗ ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು ಸಂಖ್ಯಾ ರೇಖೆಯ ಮೇಲೆ, ಹೌದಾ, ಸಂಖ್ಯಾ ರೇಖೆಯ ಮೇಲೆ 0ದಿಂದ ಫಸ್ಟ್ ಏನಪ್ಪ ಅಂದರೆ -1ವರೆಗೆ ಏನು ಮಾಡ್ಬೇಕಂತಂದರೆ ಒಂದು ಸಂಖ್ಯಾ ರೇಖೆಯನ್ನು ರಚನೆ ಮಾಡ್ಕೋಬೇಕು. ರಚನೆ ಮಾಡ್ಕೊಂಡು ಎಷ್ಟು ಭಾಗಗಳನ್ನು ಮಾಡ್ಬೇಕಂದ್ರೆ 6 ಭಾಗಗಳನ್ನು, 1, 2, 3, 4, 5, 6 6 ಭಾಗಗಳನ್ನು ಮಾಡ್ಕೋಬೇಕು. ಅರ್ಥ ಆಯ್ತಾ? ಯಾಕೆ 6 ಭಾಗಗಳನ್ನ ಮಾಡ್ಕೋಬೇಕಂದ್ರೆ ಒಟ್ಟು ಭಾಗ ಛೇದದಲ್ಲಿ ಎಷ್ಟಿದೆ ಅಂತಂದರೆ 6 ಇದೆ. 6 ಭಾಗಗಳನ್ನು ಮಾಡ್ಕೋಬೇಕು. ಹಾಗಾದರೆ 6 ಭಾಗವನ್ನು ಮಾಡ್ಕೊಂಡಾಗ ಒಂದನೇದ್ದು -1, -2, -3, -4, -5, -6 ಅಂತ ಇಟ್ಕೊಂಡು, ಛೇದದಲ್ಲಿ ಏನು ಇಟ್ಕೊಂಡ್ರೆ ಒಟ್ಟು ಭಾಗ, ಅದಕ್ಕೆ 6, 6, 6 ಅಂತ ಬರುತ್ತೆ. ಇಲ್ಲಿ ಏನು ಛೇದದಲ್ಲಿ ಇದೆಯಲ್ಲ ಅದೇ ಒಟ್ಟು ಭಾಗವನ್ನು ಇಟ್ಕೋಬೇಕು. ಹಾಗಾದರೆ ಈ ಓದಿದಾಗ ಏನಾಗತ್ತಂದರೆ -1/6, -2/6, -3/6, -4/6, -5/6, -6/6 ಅಂತ ಬಂತು. ಹೌದಾ? ಹಾಗಾದರೆ ಇಲ್ಲಿ ನೋಡ್ಕೋಬೋದು ನೀವು, 0ದಿಂದ -1ವರೆಗೆ, ಹೌದಾ, ಅಥವಾ -1ರಿಂದ 0 ಅನ್ಕೊಳ್ಳಿ, ಒಟ್ಟು ಭಾಗಲಬ್ಧ ಸಂಖ್ಯೆಗಳು ಎಷ್ಟು ಸಿಕ್ಕು ಅಂತ ನೋಡ್ಕೋಬೋದು. 1, 2, 3, 4, 5 ಭಾಗಲಬ್ಧ ಸಂಖ್ಯೆಗಳು ನಮಗೆ ದೊರೆತು ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ಕೋಬೋದು ನೀವು. -2 ಮತ್ತು -1 ಇವುಗಳ ನಡುವೆ ನೀವು ಎಷ್ಟು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕಂತಂದರೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಬೇಕು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ -2 ಬರುವಂಗೆ ಏನು ಮಾಡ್ಕೋಬೇಕಂದ್ರೆ ನಾವು ಭಾಗಿಸ್ಬೇಕು. -2 ಅಂದರೆ ನೀವು ಏನಪ್ಪ ಅಂತಂದರೆ ಅಂಶ ಮತ್ತು ಛೇದದಲ್ಲಿ ಯಾವ 2 ಸಂಖ್ಯೆಗಳನ್ನು ಇಟ್ಕೋತಿರಲ್ಲ, ಆ ಸಂಖ್ಯೆಗಳನ್ನು ಎರಡನ್ನೂ ಕನಿಷ್ಠ ರೂಪಕ್ಕೆ ತಂದಾಗ ಅಲ್ಲಿ ಆನ್ಸರ್ ಇಸ್ಕೊಲ್ಟು ಏನಂದರೆ ಸಮಚಿಹ್ನೆ ಇಸ್ಕೊಲ್ಟು ಅಥವಾ ಇಸ್ಕೊಲ್ಟು ಏನು ಬರಬೇಕಂದ್ರೆ -2 ಅಂತ ಈ ರೀತಿ ಆನ್ಸರ್ ಬರಬೇಕು. ಹಾಗೆ ಯಾವ ಸಂಖ್ಯೆಗಳನ್ನು ಇಟ್ಕೊಂಡಾಗ -2 ಬರ್ತದಂತಂದರೆ ನೋಡ್ಕೋಬೋದು ನೀವು. ಇಲ್ಲಿ -12/6 ನೀವು -24/12 ಇಟ್ಕೋಬೋದು, ಆದರೆ ಆನ್ಸರ್ ಏನು ಬರಬೇಕು? -2 ಬರಬೇಕದು. ಅರ್ಥ ಆಯ್ತಾ ಮಕ್ಕಳೇ ಹೇಳೋದು? ಹಾಗಾದರೆ -12/6 ಅಂದಾಗ 6 ಒಂದಲೇ 6 ಎರಡಲೇ, ನೋಡ್ರಿ ಇಲ್ಲಿ -2 ಉಳಿತಿ, ಇಲ್ಲಿ ಅಂಶದಲ್ಲಿ ಇಟ್ಕೊಂಡ್ರೆ ಛೇದದಲ್ಲಿ 1 ಉಳಿತಿ, 1 ಇಟ್ಕೊಂಡು -2/1 ಇಸ್ಕೊಲ್ಟು ಈ ಛೇದದಲ್ಲಿ ಏನು ಬಂದಿದ್ದಲ್ಲ 1 ಬಿಟ್ಟು ಬಿಡಬೇಕು, ಅದು ಅಂಶದಲ್ಲಿ ಬಂದಿದ್ದನ್ನ ಬರ್ಕೋಬೇಕು, ಇಸ್ಕೊಲ್ಟು -2 ಅಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟು ಇನ್ನು -1 ಬರುವಂಗೆ ಏನಪ್ಪ ಅಂತಂದರೆ ಭಾಗಿಸ್ಕೋಬೇಕು ನಾವು. -1 ಬರುವಂಗೆ ಭಾಗಿಸ್ಬೇಕಂತಂದರೆ -6/6, ಹೌದಾ? ಹಾಗಾದರೆ ಇಲ್ಲಿ 6 ಒಂದಲೇ ನೋಡ್ರಿ, ಇಲ್ಲಿ -1 ಬಂತು, ಇಲ್ಲಿ 1 ಬಂತು, -1/1 ಈ ಛೇದದಲ್ಲಿ ಬರ್ಕೋಬಾರ್ದು, ಇಸ್ಕೊಲ್ಟು -1 ಅಂಶದಲ್ಲಿ ಏನಿರ್ತಲ್ಲ ಅದನ್ನು ಬರ್ಕೋಬೇಕು. ನೋಡಿ, ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ಇಲ್ಲಿ -2 ಬಂತ ಅನ್ಸರ, ಇಲ್ಲಿ -1 ಬಂತು.
ಹಾಗಾದರೆ ಯಾವ ಎರಡು ಭಾಗಲಬ್ಧ ಸಂಖ್ಯೆಗಳನ್ನು ಭಾಗಿಸಿದಾಗ ಇಲ್ಲಿ -2 -1 ಬಂತು ನೋಡ್ರಿ. ಇಲ್ಲಿ ಆರನೆಯ -12 ಭಾಗ, ಆರನೆಯ -6 ಭಾಗ. ಹಾಗಾದರೆ ಇಲ್ಲಿ ಒಟ್ಟು ಭಾಗ ಎಷ್ಟೈತೆ ಅಂದರೆ 6 ಇದೆ. ನಾವು 0ದಿಂದ ಏನು ಮಾಡ್ಕೋತಾನಂತಂದರೆ 2 ಮಟ್ಟ ಅಥವಾ 1 ಮಟ್ಟ ಏನಪ್ಪ ಅಂತಂದರೆ ಭಾಗ ಮಾಡ್ಕೋತಾನ. ಅರ್ಥ ಆಯ್ತಾ? 0ದಿಂದ 1 ಮಟ್ಟ ನಾ ಏನು ಮಾಡ್ಕೋತಾನೆ ಅಂದರೆ ಭಾಗ ಮಾಡ್ಕೊಂಡಾಗ ಇಲ್ಲಿ ಏನು ಬರ್ತಂತ ನೋಡ್ಕೋಬೋದು ನೀವು ಯಾವ ರೀತಿ ಅನ್ನೋದು. ಇಲ್ಲಿ 1 ಭಾಗ, 2 ಭಾಗ, 3 ಭಾಗ, 4 ಭಾಗ, 5 ಭಾಗ, 6 ಭಾಗ ಮಾಡ್ಕೊಂಡೆ. ಹೌದಾ? 6 ಭಾಗ ಅಂತಂದರೆ ಇಲ್ಲಿ 2 ಅಂತ ಇಟ್ಕೊಂಡು 0 ಇಟ್ಕೊಂಡೆ. ಹಾಗಾದರೆ ಇಲ್ಲಿ ಒಂದನೇಕ್ಕೆ ಏನಪ್ಪ ಅಂದರೆ -7, ಇಲ್ಲಿ -6/6 ಇಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. 0ದಿಂದ -6/6 ಅಂತ ತೊಗೊಂಡೆ. ಆಮೇಲೆ ಏನಪ್ಪ ಅಂದರೆ -7/6, -8/6, -9/6, -10/6. ಹೌದಾ? -11/6 ಅಂತ ಬಂತು. ಆಮೇಲೆ ಇಲ್ಲಿ ಏನು ಬರ್ತದೆ ಅಂದರೆ -12/6 ಅಂತ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ -6/6 ಇಲ್ಲಿದೆ ಮೇಲೆ. ಅರ್ಥ ಆಯ್ತಾ? -12/6 ಇಲ್ಲಿದೆ. ಹೌದಾ? ಇದನ್ನು ಬರ್ಕೊಂಡ್ರೆ ಇವುಗಳ ನಡುವೆ ಏನಪ್ಪ ಅಂದರೆ 5 ಭಾಗಲಬ್ಧ ಸಂಖ್ಯೆಗಳು ಬಂದು ನೋಡ್ಕೋಬಹುದು. 1 -7/6, 2 -8/6, 3 -9/6, 4 -10/6, 5 -11/6. 5 ಭಾಗಲಬ್ಧ ಸಂಖ್ಯೆಗಳು ನಮಗೆ ಕಂಡು ಬಂದು ಅಂತ ಹೇಳ್ಬೋದು. ಹಾಗಾದರೆ ಮೂರನೇ ಪ್ರಶ್ನೆ ಏನನ್ನೋದು ನೋಡ್ಕೋಬೋದು ನೀವು ಏನಿದೆ ಅಂಥೇಳಿ ನೋಡ್ಕೊರಿ. ಇಲ್ಲಿ ಮೂರನೇ ಪ್ರಶ್ನೆ -4/5 ಮತ್ತು -2/3 ಅಂತಿದೆ. ಹೌದಾ? ಇವುಗಳ ನಡುವೆ ಏನಪ್ಪ ಅಂತಂದರೆ 5 ಭಾಗಲಬ್ಧ ಸಂಖ್ಯೆ ಅಥವಾ ಒಟ್ಟು ಏನಪ್ಪ ಅಂದರೆ 5 ಭಾಗಲಬ್ಧ ಸಂಖ್ಯೆಗಳನ್ನ ರಚನೆ ಮಾಡ್ಕೋಬೇಕು ನೀವು. ಎಷ್ಟು ಬರಬೇಕು? 5 ಭಾಗಲಬ್ಧ ಸಂಖ್ಯೆಗಳು ಬರಬೇಕು. ಅದನ್ನು ಹಿಡ್ಕೊಂಡಾರ ಮಾಡ್ಕೊಂಡು. ಓಕೆ, ಇಲ್ಲಿ -4/5 ಮತ್ತು -2/3 ಮತ್ತೊಮ್ಮೆ ಹಚ್ಕೊಂಡು 5 ಮತ್ತು 3 ಇವು ಏನಾಗಿದಾವೆ ಅಂತಂದರೆ ಛೇದಗಳು ಸಮ ಇಲ್ಲ. ಹೌದಾ? ಛೇದಗಳು ಸಮ ಇಲ್ಲದ ಏನು ಮಾಡ್ಬೇಕಂತ ಹೇಳಿದ್ದೇನೆ, ಲಸ ತಗೋಬೇಕು. ಅದೇ 5 ಮತ್ತು 3 ಇಲ್ಲಿ ಇಟ್ಕೊಂಡೆ. ಲಸ ತೆಗಿಬೇಕಂದ್ರೆ ಇಲ್ಲಿ 5 ಇದೆ, 5ರಿಂದ ಭಾಗಿಸೋಣ. 5 ಒಂದಲೇ, 3ಕ್ಕೆ 3, ಯಾಕಂದರೆ 5ರಿಂದ 3 ಭಾಗ ಹೋಗೋದಿಲ್ಲ. ಅರ್ಥ ಆಯ್ತಾ? ಹಾಗಾದರೆ ಈ 3 ಯಾವುದರಿಂದ ಭಾಗ ಹೋಗುತ್ತೆ? 3ರಿಂದ ಭಾಗ ಹೋಗುತ್ತೆ. 1ಕ್ಕೆ 1 ಬಂತು, 3 ಒಂದಲೇ 3. ಹಾಗಾದರೆ 5 × 3 = 15. 5 3 15. ಛೇದದೊಳಗೆ ಏನು ಮಾಡ್ಕೊಂಡ್ರೆ 15 ಇಟ್ಕೊಂಡೆ. ಇಲ್ಲಿ ಅಂಶದಲ್ಲಿ ಏನು ಛೇದದಲ್ಲಿ ಇಲ್ಲಿ ಏನಿದೆಲ್ಲ ಈ ಛೇದನ್ನು ಗುಣಿಸಿದಾಗ 15 ಬರಬೇಕು. ಈ ರೀತಿ 15 ಬರಬೇಕು. 5 3 ಎಷ್ಟು ಅಂದರೆ 15. ಇಲ್ಲಿ 3ರಿಂದ ನಾವು ಗುಣಿಸಿದಾಗ 15 ಬರಬೇಕು. 3 5 15. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ -4 × 3 -2 × 5 ಅಂತ ಉಳಿತಿ. ಇವನು 2 ಗುಣಿಸಿಟ್ಕೋಣ. ಅದನ್ನು ಅಂಶದಲ್ಲಿ ಬರ್ಕೋಬೇಕು. ಇಲ್ಲಿ 15ರ ಮೇಲೆ, ಇಲ್ಲಿಯೂ 15ರ ಮೇಲೆ ಬರ್ಕೋಬೇಕು. -4 × 3 12 ಬಂತು, -12 ಮೈನಸ್ ಚಿಹ್ನೆ ಇದ್ದಿದ್ದು. 2 × 5 10 ಬಂತು, -10 ಅಂತ ಇಟ್ಕೊಂಡು. ಅರ್ಥ ಆಯ್ತಾ? ಹಾಗಾದರೆ -12/15 -10/15 ಇಲ್ಲಿ ಈ ಎರಡೂ ಸಂಖ್ಯೆಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ತೆಗಿಯಕತ್ರ ಬರೀ ಒಂದೇ ಬರುತ್ತೆ. -11/15 ಒಂದೇ ಭಾಗಲಬ್ಧ ಸಂಖ್ಯೆ ಬಂತು. ನಮಗೆ 5 ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಕಂಡುಹಿಡಿಬೇಕಾಗೈತಿ. ಅದಕ್ಕೆ ನಾವು ಮತ್ತೇನು ಮಾಡೋಣ ಅಂತಂದರೆ -12/15 ಮತ್ತು -10/15 ಸಮಾನ ಭಾಗಲಬ್ಧ ಸಂಖ್ಯೆಯಿಂದ ಗುಣಿಸಿಬಿಡೋಣ. ಏನು ಮಾಡೋಣ? ಸಮಾನ ಭಾಗಲಬ್ಧ ಸಂಖ್ಯೆಗಳಿಂದ ಗುಣಿಸಿದಾಗ ಇಲ್ಲಿ 4/4 ಅಂತ ಗುಣಿಸಿದೆ ನಾನು. ಅಂದರೆ ಸಮಾನ ಭಾಗಲಬ್ಧ ಸಂಖ್ಯೆ, ಅಂಶ ಮತ್ತು ಛೇದ ಸಮನಾಗಿದ್ದರೆ ಅದು ಸಮಾನ ಭಾಗಲಬ್ಧ ಸಂಖ್ಯೆಗಳಂತ ಕರೀತಾರೋ. ಈ ಸಮಾನ ಭಾಗಲಬ್ಧ ಸಂಖ್ಯೆಗಳಿಂದ ಈ ಅಂಶ ಮತ್ತು ಛೇದನ ಗುಣಿಸಬೇಕು. ಅರ್ಥ ಆಯ್ತಾ? ಸಮಾನ ಭಾಗಲಬ್ಧ ಭಿನ್ನ ರಾಶಿಗಳಿಂದ ಈ ಗುಣಿಸ್ಕೋಬೇಕು ಅಂಶ ಮತ್ತು ಛೇದನ. 12 4 ಎಷ್ಟು? 48. 15 4 60. ಓಕೆ, ಆಮೇಲೆ 10 4 ಎಷ್ಟಂದರೆ 40. 15 4 ಎಷ್ಟಂದರೆ 60. ಆಗ ಮತ್ತೇನು ಮಾಡ್ಬೇಕಂದ್ರೆ ಇವನು ಭಾಗಿಸ್ಬೇಕು. 48/60 ಐತಲ್ಲ, 2 30 2 24. ಓಕೆ, ಅಂದರೆ -24/30 ಇಲ್ಲಿ = ಇಟ್ಕೊಂಡೆ. ಇದು 2 20 2 30 -20/30 ಅಂತ ಇಟ್ಕೊಂಡೆ. ಹಾಗಾದರೆ -24/30 ಇಂದ -20/30ವರೆಗೆ ನಮಗೆ 5 ಭಾಗಲಬ್ಧ ಸಂಖ್ಯೆಗಳು ಸಿಗ್ತಾವೆ. 1 2 3 4 5 ಈ ರೀತಿ ಏನಪ್ಪ ಅಂತಂದರೆ ಇಲ್ಲಿಯೂ ಸಹ ಏನಪ್ಪ ಅಂದರೆ 5 ಭಾಗಲಬ್ಧ ಸಂಖ್ಯೆಗಳು ನಮಗೆ ದೊರೆತು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡ್ಕೋಬೋದು ನೀವು ಇಲ್ಲಿ ಏನಿದೆ ಅಂತೇಳಿ. -1/2 ಮತ್ತು 2/3 ಇವುಗಳ ನಡುವೆ ಏನಪ್ಪ ಅಂದರೆ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿ ಅಂದರು. ಈ 2 3 ಏನಪ್ಪ ಅಂದರೆ ಲಸ ತೊಗೊಂಡ್ಬಿಡೋಣ. ಇಲ್ಲಿ 2 3 ಲಸ ತೊಗೊಂಡಾಗ ನೋಡ್ಬೋದು ಇಲ್ಲಿ 2 ಒಂದಲೇ 2, ಆಮೇಲೆ 3ಕ್ಕೆ 3 ಬಂತು, ಯಾಕಂದರೆ ಭಾಗ ಹೋಗಂಗಿಲ್ಲ. ಓಕೆ, ಈ 3 ಯಾವುದರಿಂದ ಭಾಗ ಹೋಗುತ್ತೆ? ಮತ್ತು 3ರಿಂದನೇ ಭಾಗ ಹೋಗುತ್ತೆ. 1ಕ್ಕೆ 1 ಇಟ್ಟೆ, 3 ಒಂದಲೇ 3. ಹಾಗಾದರೆ ಇಲ್ಲಿ 2 ಮತ್ತು 3 ಉಳಿದಿತ್ತಲ್ಲ ಗುಣಕಗಳು, ಅವನ್ನೇನು ಮಾಡ್ಬೇಕಂದ್ರೆ 2 ಗುಣಿಸ್ಬೇಕು. 2 ಗುಣಿಸಿದಾಗ ಏನಾಗುತ್ತೆ ಅಂದರೆ = 6 ಬಂತು. ಓಕೆ, ಈ ಛೇದದಲ್ಲಿ ಏನು ಮಾಡ್ಕೋಬೇಕು? 6 6 ಇಟ್ಕೊಂಡೆ.
ಈ -3 ಮತ್ತು 4 ಹೆಂಗೆ ಬಂತಂದರೆ ಈ 2ರಿಂದ 6 ಬರುವಂಗ ಮೇಲೆ ಅಂಶಕ್ಕೆ ಗುಣಿಸ್ಕೋಬೇಕು, 3ರಿಂದ 6 ಬರುವಂಗ ಮೇಲೆ ಅಂಶಕ್ಕೆ ಗುಣಿಸ್ಕೋಬೇಕು. ಹಾಗಾದರೆ 2 ಎಷ್ಟಲೇ 6, 2 3ಲೇ 6. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ 3 ಎಷ್ಟಲೇ 6, 3 2ಲೇ 6. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ -3/6 ಆಮೇಲೆ 4/6 ಅಂತ ಬಂತು. ಹಾಗಾದರೆ -3/6ದಿಂದ -4/6ವರೆಗೆ ಏನಪ್ಪ ಅಂತಂದರೆ ನಾವು ಇಲ್ಲಿ 5 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡ್ಕೋಬೋದು. 0ದಿಂದ ಸ್ಟಾರ್ಟ್ ಮಾಡೋಣ. +1 +2 +3 +4 ಅಂದರೆ ಇಲ್ಲಿ ಮಟ್ಟ 4. ಹೌದಾ? ಹಾಗಾದರೆ +1/6 ಅಂತ ಬರ್ಕೋಬೋದು. ಇದು ಪ್ಲಸ್ ಇಡ್ಲಿಕ್ಕೂ ನಡೀತದೆ, ಯಾಕಂದರೆ ಧನ ಭಾಗಲಬ್ಧ 1/6 ಅಂತ ಬರೆದ್ರೆ ಅದು ಧನ ಭಾಗಲಬ್ಧ ಸಂಖ್ಯೆನ. ಓಕೆ, 1/6 2/6 3/6 4/6 ಆಯಿತಾ? ಹಾಗಾದರೆ ನೆಕ್ಸ್ಟ್ ಇಲ್ಲಿ -3 ಮಟ್ಟ ಮಾಡ್ಕೋಬೇಕು. -1 -2 -3 -1/6 -2/6 -3/6. ಹಾಗಾದರೆ ಈ -3/6 ಹೌದಾ ಇಲ್ಲಿದೆಯಲ್ಲ, ಈ -3/6 ಮತ್ತು ಏನಪ್ಪ ಅಂದರೆ +4/6 ನಡುವೆ 5 ಭಾಗಲಬ್ಧ ಸಂಖ್ಯೆಗಳು ಬಂದಾವೆಲ್ಲ ನೋಡ್ಕೋಬೇಕು. ಬಂದಾವು ನೋಡ್ರಿ ಇಲ್ಲಿ ಪ್ಲಸ್ ಇಲ್ಲಿಂದ ಬರೋಣ. +3/6 +2/6 +1/6 -1/6 -2/6 1 2 3 4 5. ಹೌದಾ? 5 ಭಾಗಲಬ್ಧ ಸಂಖ್ಯೆಗಳು ದೊರೆತು ಅಂತ ಹೇಳಬಹುದು. ಈ ರೀತಿ ಏನಪ್ಪ ಅಂತಂದರೆ ಭಾಗಲಬ್ಧ ಸಂಖ್ಯೆಗಳ ಏನಪ್ಪ ಅಂದರೆ 2 ಸಂಖ್ಯೆಗಳನ್ನು ಕೊಟ್ಟಾಗ, ಹೌದಾ, 2 ಪೂರ್ಣಾಂಕಗಳನ್ನು ಕೊಟ್ಟ ಅಥವಾ 2 ಭಾಗಲಬ್ಧ ಸಂಖ್ಯೆಗಳನ್ನು ಕೊಟ್ಟಾಗ ಅವುಗಳ ನಡುವಿನ ಭಾಗಲಬ್ಧ ಸಂಖ್ಯೆಗಳನ್ನು ಹೇಗೆ ಕಂಡುಹಿಡಿಬೇಕು ಅನ್ನೋದು ನಮಗೆ ಅರ್ಥ ಆಯಿತು ಮಕ್ಕಳೇ. ಇನ್ನು 2ನೇ ಕ್ವಶನನ್ನು ನೋಡ್ಕೋಣ, ಏನು ಕೊಟ್ಟಿದ್ದಾರೆ ಅಂತೇಳಿ. ಆ 2ನೇ ಕ್ವಶನ್ ಏನೈತೆ ಅಂತಂದರೆ ನೋಡ್ಕೋಬೋದು. ಇಲ್ಲಿ ನೋಡಿ ಏನಿದೆ, ನೀಡಿರುವ ಪ್ರತಿಯೊಂದು ವಿನ್ಯಾಸಕ್ಕೂ ಇನ್ನೂ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಇದು ಸಂಖ್ಯಾ ಸರಣಿ ಟೈಪ್ ಬರುತ್ತೆ. ಅರ್ಥ ಆಯ್ತಾ ಮಕ್ಕಳೇ? ಹೇಗೆ ಬರುತ್ತೆ? ಸಂಖ್ಯಾ ಸರಣಿ ಟೈಪ್ ಅಂದರೆ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲೇ ಅದ್ರ ಮುಂದಿನ ನೀವೇ ಹೇಳಿಬಿಡ್ತೀರಿ. ಹೇಗಂತಂದರೆ -3 ಹೌದಾ, -6 -9 -12 ಹೌದಾ 12 -3 -6 -9 -1 ಮೂರನ ಬಗ್ಗೆ 3 1 3 2 3 3 3 4 12 ಬಂತು. ಹಾಗಾದರೆ ಇಲ್ಲಿ ಎಷ್ಟನ ಬಗ್ಗೆ ಐತೆ? 5 10 15 20. ಇಲ್ಲಿ ಕಂಟಿನ್ಯೂ ಮಾಡಿಬಿಡೋದು. ಏನು ಕಂಟಿನ್ಯೂ ಮಾಡೋದು? 12 ಮುಂದೆ 3 ಏನಪ್ಪ ಅಂದರೆ 3 4 12 3 5 15. ಹೌದಾ? ಇನ್ನು ನೆಕ್ಸ್ಟ್ 5 4 20 5 5 25. ಈ ರೀತಿ ಏನಪ್ಪ ಅಂತಂದರೆ ಅದನ್ನು ತುಂಬ್ಕೊತ ಹೋಗೋದು. ಮೇಲಿಂದು 3ನ ಮಗ್ಗೆ ಅನ್ಕೊಂತ ಹೋಗೋದು ಅಂಶದೊಳಗೆ, ಛೇದದೊಳಗೆ ಏನಪ್ಪ ಅಂದರೆ 5ರ ಮಗ್ಗೆ ಹೇಳ್ಕೊತ ಹೋದರೆ ಅಂತ 4 ಇದ್ರ ಮುಂದಿನ ಅಂದರೆ -12/20 ಮುಂದಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೋದು. ಅದೇ ರೀತಿ ಏನಪ್ಪ ಅಂತಂದರೆ ಇವು ಬರ್ತಾವು, ಆಮೇಲೆ ಹೇಳ್ತಾನೆ. ಓಕೆ, ಈಗ ಫಸ್ಟ್ 1ನೇದು ನೋಡ್ಕೊನು. ನೋಡ್ರಿ ಇಲ್ಲಿ ಏನು ಹೇಳಿದಾನೆ, ಇಲ್ಲಿ ಎಲ್ಲಿಗೆ ಬಿಟ್ಟಾರೋ -12/20 ಬಿಟ್ಟಾರೋ. ಇಲ್ಲಿಂದ ಸ್ಟಾರ್ಟ್ 15 3 5 15 3 6 18 3 7 21 3 8 24. ಹೌದಾ? ಈ 3ನ ಮಗ್ಗೆ ಸರಣಿ, ಹೌದಾ, ಸಂಖ್ಯಾ ಸರಣಿ. ಇಲ್ಲಿ ಮೈನಸ್ ಕೊಟ್ಟಾರೋ, ಅದಕ್ಕೆ -3 -6 -9 ಕೊಟ್ಟಿದ್ರು, -12 ಕೊಟ್ಟಿದ್ರು, -15 -18 -21 -24 ಅಂತ ಬರೆದೆ ನಾನು. ಇನ್ನು ಕೆಳಗೆ 5ರ ಮಗ್ಗೆ ಹೇಳಿ 20 ಸ್ಟಾಪ್ ಇಟ್ಟಿದ್ರು. ಇಲ್ಲಿ ಮುಂದೆ ಕಂಟಿನ್ಯೂ ಆಕತಿ. 5 5 25 5 6 30 5 7 35 5 8 40. ಇವು ಏನಪ್ಪ ಅಂದರೆ ಈ ಮುಂದಿನ 4 ಸಮಾನ ಭಾಗಲಬ್ಧ ಸಂಖ್ಯೆಗಳಂತ ಹೇಳ್ಬೋದು ನಾವು. ಅರ್ಥಾತ್ 4 ಭಾಗಲಬ್ಧ ಸಂಖ್ಯೆಗಳು ಪ್ರತಿಯೊಂದಕ್ಕೂ ಅಂತಂದಾಗ ಸಮಾನ ಭಾಗಲಬ್ಧ ಸಂಖ್ಯೆಗಳು 4 ಕಂಟಿನ್ಯೂ ಮಾಡಿದ್ವು. ಇನ್ನು ಸೆಕೆಂಡ್ ಒನ್ ಏನೈತೆ ನೋಡ್ಕೋಬಹುದು. -1 -2 -3 ಹಂಗೆ -4 -5 -6 -7 -8 ಅಲ್ಲಿ ಮಟ್ಟ ಹೋಗುತ್ತೆ. ಅರ್ಥ ಆಯ್ತಾ? ಇಲ್ಲಿ ನೆಕ್ಸ್ಟ್ 4 4 2 8 4 3 12 ಆಯ್ತಾ. ಮುಂದೆ 4ನ ಬಗ್ಗೆ 4 4 16 4 5 20 4 6 24 4 7 28. ಅರ್ಥ ಆಯ್ತಾ? ಅಲ್ಲಿ ಮಟ್ಟ ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತಾನೆ ನೋಡ್ರಿ. ಇದ್ರ ಮುಂದಿನ ಕಂಟಿನ್ಯೂ ಬರ್ತಾನೆ -3/12 ಆದಮೇಲೆ ಎಷ್ಟು ಬರ್ತಾನಂತ ನೋಡ್ರಿ. 4 5 6 7 ಒಂದೊಂದು ವ್ಯತ್ಯಾಸ ಐತಿ. ಹೌದಾ? ಇಲ್ಲಿ 4 4 16 4 5 20 4 6 24 4 7 28. ಅರ್ಥಾತ? ಈಗ ಆ ಮೈನಸ್ ಏನಪ್ಪ ಅಂದರೆ 3/ ಇಲ್ಲಿ ನೋಡ್ರಿ -3/12. ಹೌದಾ? 3/12ರ ಮುಂದಿನ 4 ಭಾಗಲಬ್ಧ ಸಂಖ್ಯೆಗಳು ಏನಪ್ಪ ಅಂದರೆ ಇವು ಬಂದು. ಅರ್ಥ ಆಯ್ತಾ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ 3ನೇ ಕ್ವಶನ್ ನೋಡ್ಕೋಬೋದು. ಏನಿದೆ -1 ಆಮೇಲೆ 0 ಬರ್ತೈತೆ, ಆಮೇಲೆ 2 ಅದನ್ನೇನು ಬಿಟ್ಟಾರೋ ಹಾಗೆ ನೋಡ್ಕೊರಿ. -1 2 3 4 ಇನ್ನು 5 6 7 8 9 ಅಂತ ಬರುತ್ತೆ. ಹೌದಾ? ಇಲ್ಲಿ 6 12 6 2 12 6 3 18 6 4 24 6 5 30 ಹೀಗೆ ಕಂಟಿನ್ಯೂ ಆಗುತ್ತೆ. ಅರ್ಥಾತಾ? ನೋಡ್ಕೋಬೋದು ನೀವು. ಇಲ್ಲಿ ಏನಪ್ಪ ಅಂದರೆ 4ಕ್ಕೆ ಸ್ಟಾಪ್ ಮಾಡಿದ್ರು. ಇಲ್ಲಿ ಎಷ್ಟಕ್ಕೆ ಸ್ಟಾಪ್ ಮಾಡಿದ್ರು ಅಂತಂದರೆ -24ಕ್ಕೆ ಸ್ಟಾಪ್ ಮಾಡಿದ್ರು. ಇನ್ನು ಕಂಟಿನ್ಯೂ ಏನಾಗತ್ತಂತಂದರೆ 4 ಇದ್ದದ್ದು 5 6 7 8 ಒಂದೊಂದು ಏನಪ್ಪ ಅಂದರೆ ಒಂದು ಅಂಕಿಯಿಂದ ಒಂದು ಅಂಕಿಗೆ ಒಂದು ಅಂಕಿ ಪರಕಿರೋದ್ರಿಂದ ಕಂಟಿನ್ಯೂ ಸಂಖ್ಯಾ ಸರಣಿ 5 6 7 8 ಬರ್ತದೆ ಅಂಶದೊಳಗೆ. ಇನ್ನು ಇಲ್ಲಿ ಏನಾಗುತ್ತೆ 30. ಹೌದಾ?
6 36, 6 7 42, 6 8 48 ಹಾಗೆ ಕಂಟಿನ್ಯೂ ಆಗುತ್ತೆ ಮೂರನೇದಕ್ಕೆ. ಇದು ಮೈನಸ್ ಕೊಟ್ಟರು ಮೈನಸ್ ಒಳಗೆ ಬರುತ್ತೆ. ಇನ್ನು ನೆಕ್ಸ್ಟ್ ಫೋರ್ತ್ ಒನ್ ಏನೈತಿ ನೋಡ್ಕೋಬೋದು ನೀವು. ಫೋರ್ತ್ ಒನ್ ಕ್ವಶನ 2 2 ಆಮೇಲೆ 4 6 ಅಂತಿದೆ. ಇಲ್ಲಿ 2 4 6 ಇನ್ನು ಮುಂದೆ ಏನಕ್ಕಂತಂದ್ರೆ 8 10 12 14 16 ಇಲ್ಲಿ -3 -6 -9 -12 ಆಮೇಲೆ -14 ಹಿಂಗದು ಬರುತ್ತೆ. ಇಲ್ಲಿ ತೋರಿಸ್ತಾ ನೋಡ್ರಿ. ಇಲ್ಲಿ ಏನಪ್ಪ ಅಂತಂದರೆ 4ನೇದು 8 10 12 14 ಅಂಶದಲ್ಲಿ ಬಂತೆ. -12 -15 ಹೌದಾ. 3 4 12 3 5 15 3 6 18 3 7 21 12 -15 -18 -21 ಈ ರೀತಿ ಏನಪ್ಪ ಅಂತಂದರೆ ಪ್ರತಿಯೊಂದು ಸಂಖ್ಯಾ ಸರಣಿಯನ್ನು ಅಂದರೆ ಏನು ಕೊಟ್ಟಾರಲ್ಲ ಏನಪ್ಪ ಅಂದ್ರೆ ಭಾಗಲಬ್ಧ ಸಂಖ್ಯೆ ಕೊಟ್ಟಾರಲ್ಲ, ಮುಂದಿನ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರಿ ಅಂದಾರಲ್ಲ, ಪ್ರತಿಯೊಂದಕ್ಕೂ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರ್ದವಂತ ಅನ್ಕೋಬೋದು ನಾವು ಎರಡನೇದರಲ್ಲಿ. ಇನ್ನು ಏನಪ್ಪ ಅಂದರೆ ಥರ್ಡ್ ಒನ್ ಕ್ವಶನ್ ನೋಡ್ಕೋಬೋದು ನೀವು ಏನೈತೆ ಅಂತೇಳಿ ನೋಡಿ. ಥರ್ಡ್ ಒನ್ ಕ್ವಶನ್ ಇವುಗಳಿಗೆ ಸಮಾನವಾದ 4 ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ. ಅಂದರೆ ಇಲ್ಲಿ -2/7 ಅಂತಿದೆ. 4 ಈ ಒಂದು ಭಾಗಲಬ್ಧ ಸಂಖ್ಯೆಗೆ ಏನು ಮಾಡಬೇಕು, 4 ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೇಕು ನೀವು. ಹೌದಾ. ಹಾಗಾದರೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೇಕಂದ್ರೆ ಸಮಾನ ಭಾಗಲಬ್ಧ ಸಂಖ್ಯೆಗಳಿಂದ ನೀವು ಗುಣಿಸ್ಕೋಬೇಕು. ಅಂದರೆ ಅಂಶ ಮತ್ತು ಛೇದದಲ್ಲಿ ಏನಿರಬೇಕಂದ್ರೆ ಒಂದೇ ಅಂಕಿ ಅಥವಾ ಒಂದೇ ಸಂಖ್ಯೆ ಇರಬೇಕು. ಅಂಶದಲ್ಲಿ 4 ಇದ್ದರೆ ಛೇದದಲ್ಲಿ 4 ಇರಬೇಕು, ಅಂಶದಲ್ಲಿ 8 ಇದ್ದರೆ ಛೇದದಲ್ಲಿ 8 ಇರಬೇಕು. ಅಂಥ ಭಾಗಲಬ್ಧ ಸಂಖ್ಯೆಗಳಿಂದ -2/7 ಅನ್ನು ಏನು ಮಾಡ್ಬೇಕಂದ್ರೆ 4 ಸಲ ಗುಣಿಸ್ಕೊತ ಹೋಗ್ಬೇಕು ನೀವು. ಹೌದಾ. ಉದಾಹರಣೆ ತೋರಿಸ್ತೇನೆ, ಕಚ್ಚಾದಲ್ಲಿ ಮಾಡಿದ್ದೇನೆ ಯಾವ ರೀತಿ ಅಂತ ನೋಡಿ. ಇಲ್ಲಿ ಫಸ್ಟ್ ಒನ್ ಏನಿದೆ ಅಂತಂದರೆ ನೋಡ್ಕೋಬೋದು ನೀವು. -2/7 ಹೌದಾ. 2/2ದಿಂದ ಗುಣಿಸಿದ್ದಾನೆ, ಇದು ಸಮಾನ ಭಾಗಲಬ್ಧ ಸಂಖ್ಯೆ. ಒಮ್ಮೆ 3/3ದಿಂದ ಗುಣಿಸಿದ್ದಾನೆ ಇದನ್ನೇ. ಆಮೇಲೆ 4/4ರಿಂದ, ಆಮೇಲೆ 5/5ದಿಂದ. ಇದು ಕೊಟ್ಟಂಥ ಭಾಗಲಬ್ಧ ಸಂಖ್ಯೆ. ಈ ಭಾಗಲಬ್ಧ ಸಂಖ್ಯೆಗಳನ್ನು 4 ಸಮಾನ ಭಾಗಲಬ್ಧ ಸಂಖ್ಯೆಗಳಿಂದ ಗುಣಿಸಿದ್ದಾನೆ. ಅರ್ಥತಾ. ಇನ್ನು -2/7 2 × 2/2 ಹಾಗಾದರೆ 2 2 4 7 2 14 ಮೈನಸ್ ಬರುತ್ತೆ. ಆಮೇಲೆ 2 3 6 -6 7 3 21 ಅರ್ಥತಾ. ಇಲ್ಲಿ -2 ಇದೆ × 4 -8 ಬಂತು. 2 4 8 ಇಲ್ಲಿ ಮೈನಸ್ ಇದಕ್ಕೆ -8 ಬಂತು. 7 4 28 ಹೌದಾ. ಇನ್ನು -2/7 × 5/5 ಇದೆ. 2 5 10 ಇಲ್ಲಿ ಮೈನಸ್ ಯಾಕೆ ಬಂತಾರೆ, ಇಲ್ಲಿ -2 ಮುಂದೆ ಮೈನಸ್ ಇದೆ -10 7 5 35. ಇದು ಏನಪ್ಪ ಅಂತಂದರೆ -2/7ಕ್ಕೆ 4 ಸಮಾನ ಭಾಗಲಬ್ಧ ಸಂಖ್ಯೆಗಳು ರಚನೆ ಆದವು. ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಎರಡನೇದು ನೋಡ್ಕೋಬೋದು ನೀವು ಯಾವ ರೀತಿ ಮಾಡಿದ್ದಾರೆ ಅಂತಂದರೆ ನೋಡಿಲಿ. 5/-3 ಅಂದರೆ ಎಲ್ಲ ಛೇದದಲ್ಲಿ ಏನಪ್ಪ ಅಂದ್ರೆ ಮೈನಸ್ದಾಗ ಆನ್ಸರ್ ಬರಬೇಕು. ಇಲ್ಲಿ ಪ್ಲಸ್ ಅಂಶದೊಳಗೆ ಏನಪ್ಪ ಅಂದರೆ ಪ್ಲಸ್ ಒಳಗೆ ಆನ್ಸರ್ ಬರಬೇಕು. ಅರ್ಥ ಆಯ್ತಾ. ಹಾಗಾದರೆ 5/-3 ಅಂತ ಐತೆ ನೋಡ್ರಿ. ಇಲ್ಲಿ ಸಮಾನ ಭಾಗಲಬ್ಧ ಸಂಖ್ಯೆ ಅಂತಂದರೆ ನೀವು 2/2 3/3 4/4 5/5 ತೊಗೋಬೇಕಂತೇನಿಲ್ಲ. ಅದು ನಿಯಮನೇ ಇಲ್ಲ. ನೀವು 6/6 ತೊಗೋಬೋದು, 7/7 ತೊಗೋಬೋದು, 8/8 ತೊಗೋಬೋದು, 9/9 ತೊಗೋಬೋದು, ಅಥವಾ 120/120 ತೊಗೋಬೋದು, 160/160 ತೊಗೋಬೋದು. ನೀವು ಬೇಕಾದಷ್ಟು ಹಚ್ಕೋರಿ ಅಂಕಿ ಅಥವಾ ಸಂಖ್ಯೆಯನ್ನು. ಆದರೆ ಅಂಶ ಮತ್ತು ಛೇದದಲ್ಲಿ ಏನಪ್ಪ ಅಂತಂದರೆ ಎರಡು ಸೇಮ್ ಇರಬೇಕು, ಅಂಕಿ ಕೊಟ್ಟಂಥ ಅಂಕಿ ಅಥವಾ ಸಂಖ್ಯೆ. ಅರ್ಥ ಆಯ್ತಾ ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಇದನ್ನು ಭಾಗಿಸೋಣ. 5/-3 × 2/2 ಹೌದಾ. 5 2 10 3 2 6 ಇಲ್ಲಿ ಮೈನಸ್ ಇರೋದಕ್ಕೆ 3 ಮುಂದೆ ಮೈನಸ್ ಐತಿ -6 ಅಂದರೆ ಎಲ್ಲ ಛೇದದೊಳಗೆ ಮೈನಸ್ದಾಗ ಆನ್ಸರ್ ಬರ್ತಾವೆ. ಇನ್ನು 5 3 15 ಆಮೇಲೆ 3 3 9 -9 ಇಲ್ಲಿ ಮೈನಸ್ ಇರೋದಕ್ಕೆ -9. ಇನ್ನು ಇಲ್ಲಿ 5/-3 ಸೇಮ್ ಇವೆಲ್ಲ ಇಲ್ಲಿ ಒಂದು ಸ್ವಲ್ಪ ಇದನ್ನು ಮಾಡಿದ್ದಾನೆ ಅಷ್ಟೇ. 5/-3 × 4/4 5 4 20 ಅಂಶ ಗುಣಿಸ್ಕೋಬೇಕು. ಇನ್ನು ಛೇದ ಗುಣಿಸ್ಕೋಬೇಕು. 3 4 12 -12 5/-3 × 5/5 5 5 25 ಇದನ್ನು ಗೀಚೊಡ್ದೇನೆ ಅಲ್ಲ, ಇದು ಯಾವ ಚಿಹ್ನೆನೂ ಇಲ್ಲ. 5 5 25 ಆಮೇಲೆ 3 5 15 ಮೈನಸ್ಸು. ಅರ್ಥ ಆಯ್ತಾ. ಇನ್ನು ಥರ್ಡ್ ಒನ್ ಏನೈತೆ ಅಂತಂದರೆ ನೋಡ್ಕೋಬೋದು. ಏನೈತಿ ಥರ್ಡ್ ಒನ್ 4/9 ಹೌದಾ. ಇಲ್ಲಿದೆ ಥರ್ಡ್ ಒನ್ ಏನಿದೆ ಅಂದರೆ 4/9 ಅಂತಿದೆ. ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದು 4 ಭಾಗಲಬ್ಧ ಸಂಖ್ಯೆಗಳಿಂದ ಗುಣಿಸಬೇಕು. ಹೌದಾ. ಒಂದೇದು 2/2ದಿಂದ ಗುಣಿಸಿದ್ದೇನೆ ಇದನ್ನು. 4 2 8 ಹೌದಾ. ಆಮೇಲೆ 9 2 18 ಒಂದು ಭಾಗಲಬ್ಧ ಸಂಖ್ಯೆ ಬಂತು. ಇನ್ನು 4/9 ಅದೇ 4/9 × 3/3ಯಿಂದ ಗುಣಿಸಿದ್ದೇನೆ. 4 3 12 9 3 27. ಮತ್ತು ಮೂರನೇದು 4/9 × 4/4 4 4 16 9 4 36. ಇನ್ನು 4ನೇ ಭಾಗಲಬ್ಧ ಸಂಖ್ಯೆ 5/5 ಏನಪ್ಪ ಅಂದರೆ 4/9 5/5ರಿಂದ ಗುಣಿಸಿದ್ದಾನೆ. 4 5 20 9 5 45. ಈ ರೀತಿ ಏನಪ್ಪ ಅಂತಂದರೆ 4 ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಮೂರನೇದಕ್ಕೆ ನಾವು ಏನು ಮಾಡಿದ್ವು ಅಂತಂದರೆ ಕಂಡು ಹಿಡಿದು ಅಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ. ಇನ್ನು 4ನೇ ಕ್ವಶನನ್ನು ನೋಡ್ಕೋಣ ಏನಿದೆ ಅಂತ ನೋಡ್ಬೋದು ನೀವು. ಇಲ್ಲಿ ಸಂಖ್ಯಾ ರೇಖೆಯನ್ನು ರಚಿಸಿ, ಸಂಖ್ಯಾ ರೇಖೆಯನ್ನು ರಚಿಸಬೇಕಂತ ಇದ್ದಾರೋ
ಮತ್ತು ಮುಂದಿನ ಭಾಗಲಬ್ಧ ಸಂಖ್ಯೆಗಳನ್ನು ಅದರ ಮೇಲೆ ಗುರುತಿಸಿ. ಅಂದರೆ ಒಂದು ಸಂಖ್ಯಾ ರೇಖೆಯನ್ನು ಎಳೆದು 3/4, ಒಂದನೇದು, ಎರಡನೇದು -5/8, ಮೂರನೇದು -7/4, ನಾಲ್ಕನೇದು 7/8. ಇವನ್ನ ನಾಲ್ಕು ಏನಪ್ಪ ಅಂದರೆ 4 ಸಂಖ್ಯಾ ರೇಖೆಗಳನ್ನು ರಚನೆ ಮಾಡಿ ಈ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆಯ ಮೇಲೆ ಗುರುತಿಸ್ರಿ ಅಂತಂದರು. ಯಾವ ರೀತಿ ಗುರುತಿಸ್ಬೇಕನ್ನೋದು ನಾನು ನಿಮಗೆ ಈ ಒಂದು ಕಚ್ಚಾ ಪುಸ್ತಕದಲ್ಲಿ ಅಥವಾ ಕಚ್ಚಾದಲ್ಲಿ ಬಿಡಿಸಿ ತೋರಿಸ್ತೀನಿ ನೋಡಿ. ಇಲ್ಲಿ ಮೊದಲನೇದು ನೋಡ್ಕೋಬೇಕು ನೀವು, 3/4 ಅಂತಿದೆ. ಹೌದಾ, 3/4 ಅಂತಂದರೆ ಇಲ್ಲಿ 4 ಇದೆ. ಯಾವಾಗಿದ್ರೂ ಸಂಖ್ಯಾ ರೇಖೆ ಮೇಲೆ ಭಾಗಗಳನ್ನು ಮಾಡಬೇಕಂದ್ರೆ ಛೇದದಲ್ಲಿ ಎಷ್ಟು ಭಾಗಗಳದಾವಲ್ಲ ಅದನ್ನು ನೋಡ್ಕೊಂಡು ಭಾಗಗಳನ್ನು ಮಾಡಬೇಕು. ಅರ್ಥ ಆಯ್ತು ಮಕ್ಕಳೇ? ಹಾಗೆ ನೀವು ಅಂಶದಲ್ಲಿ ಕೊಟ್ಟಿದ್ದು ನೋಡ್ಕೊಂಡು ಮಾಡಬಾರ್ದು. ಅದು ಒಂದು ಸಂದರ್ಭದಾಗ ಬರ್ತೈತಿ, ಇಲ್ಲ ಅನ್ನಂಗಿಲ್ಲ. ಯಾವಾಗ ಮಾಡಬೇಕು ಅನ್ನೋದು ಹೇಳ್ತಾನೆ ನಾನು ನಿಮಗೆ. ಓಕೆ, ಈಗ 3/4 ಇದನ್ನು ಈ ಭಾಗಲಬ್ಧ ಸಂಖ್ಯೆಗಳನ್ನು ಸಂಖ್ಯಾ ರೇಖೆ ಮೇಲೆ ಗುರುತಿಸ್ತಂದ್ರೆ ನಾ 0ದಿಂದ 1 ಅಂದರೆ +1 ಇದ್ದಂಗೆ. ಈ ಕಡೆ ಬಂದರೆ ಬಲಗಡೆ ಬಂದರೆ +1ದಾಗ ಬರ್ತಾವೆ. ಇದೇ ಎಡಗಡೆ ಹೋದರೆ 0ದಿಂದ ಈ ಕಡೆ ಹೋದರೆ 3/4 ಕಡೆ ಈ ಕಡೆ ಹೋದರೆ ಮೈನಸ್ದಾಗ ಆನ್ಸರ್ ಬರ್ತದೆ. ಹಾಗಾದರೆ 4 ಭಾಗಲಬ್ಧ ಸಂಖ್ಯೆ ಇಲ್ಲಿ 4 ಭಾಗ ಮಾಡಿದೆ ನಾನು ನೋಡ್ರಿ. 1 ಭಾಗ, 2 ಭಾಗ, 3 ಭಾಗ, 4 ಭಾಗ. ನಾನು +1/4 +1/4 ಬರೀರಿ, ಬೇಕಾದ್ರೆ 1/4 ಅಷ್ಟ ಬರೆದ್ರೂ ನಡೀತೈತಿ. ಪ್ಲಸ್ ಬರೀಬೇಕಂತ ಏನಿಲ್ಲ, ಅದು ಏನು ಇಲ್ಲ ಅಂತಂದರೆ ಪ್ಲಸ್ ಇದ್ದಂಗೆ. ಅರ್ಥ ಆಯ್ತಾ? ಇಲ್ಲಿ 1/4, 2/4, ಆಮೇಲೆ 3/4, 4/4. ಹಾಗಾದರೆ ಇಲ್ಲಿ 4 ಒಂದಲೇ +1 ಬರುತ್ತೆ. ಅರ್ಥ ಆಯ್ತಾ? ಇದು 0/4 ಅಂತಂದರೆ ಇಲ್ಲಿ ನಾ ಏನಾರ 0/4 ಅಂತ ಬರೆದ್ರೆ ಇದು ಆನ್ಸರ್ 0 ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ 3/4 ಎಲ್ಲಿ ಬಂತು ಇಲ್ಲಿ ನೋಡ್ಕೋಬೋದು ನೀವು. ಇದನ್ನು 3/4 ಅಂತ ಕರೀತಾರೆ. ಅರ್ಥ ಆಯ್ತಾ? ಇದನ್ನು ಸಂಖ್ಯಾ ರೇಖೆ ಮೇಲೆ ನಾವು ಗುರುತಿಸಿದೆವು. ಇನ್ನು ನೆಕ್ಸ್ಟ್ -5/8 ಅನ್ನು ಗುರುತಿಸಬೇಕು. -5/8 ಅಂತಂದರೆ ಇಲ್ಲಿ ಈ ಕಡೆ 0 ತೊಗೋಬೇಕು. ಯಾಕಂದರೆ ಇದನ್ನು ಮೈನಸ್ದಾಗ ಆನ್ಸರ್ ಐತಿ ಇದು. ಹಾಗಾದರೆ ಎಷ್ಟು ಭಾಗ ಮಾಡಬೇಕು? 8 ಭಾಗ ಮಾಡಬೇಕು. ಅರ್ಥ ಆಯ್ತಾ? 8 ಭಾಗ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ನಾನು 0/8 ಅಂತ ಹಾಕೋತಾನೆ. ಅರ್ಥ ಆಯ್ತಾ? 8 ಇಲ್ಲಿ 0ದಿಂದ -1 8 ಭಾಗ ಮಾಡ್ಕೋತಾನೆ. ಯಾಕಂದರೆ ಛೇದದಲ್ಲಿ 8 ಇದೆ. 8 ಭಾಗ ಮಾಡ್ಕೋತಾನೆ. -1/8, -2/8, -3/8, -4/8, -5/8, -6/8, -7/8, -8/8. ಇದು 8 8 1 ಕ್ಯಾನ್ಸಲ್ ಆದರೆ -1ದಾಗ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಅವ್ರು ಏನು ಗುರುತಿಸಂದಾರೆ ಇಲ್ಲೇ -8 ಭಾಗ ಮಾಡಿದಾಗ -5/8 ಇಲ್ಲೇ ಬಂದುಬಿಡುತ್ತೆ. ಅರ್ಥ ಆಯ್ತಾ? ಇದು -5/8 ನಾವು ಗುರುತ ಹಾಕಿದ್ದು ಸಂಖ್ಯಾ ರೇಖೆ ಮೇಲೆ ಗುರುತಿಸಂದಾರೋ ಗುರುತಿಸಿದ್ದು. ಅರ್ಥ ಆಯ್ತಾ ಮಕ್ಕಳೇ? ಇದನ್ನು ಇಂಟು ಹಾಕಿ ಗುರುತಿಸ್ಬೋದು ನೀವು. ಅರ್ಥ ಆಯ್ತಾ? ಇನ್ನು -7/4 ಅಂತಂದಾರಲ್ಲ, ಇಲ್ಲಿ ಅರ್ಥ ಮಾಡ್ಕೋಬೇಕು. ನಾ ಏನು ಮಾಡ್ತಾನಂತಂದರೆ ಇಲ್ಲಿ 0ದಿಂದ -1 ಇದನ್ನು ನೋಡ್ಕೊರಿ, ಅರ್ಥ ಮಾಡ್ಕೊರಿ. ಏನಪ್ಪ ಅಂತಂದರೆ 0ದಿಂದ -1 -2 ಅಂತ ಇಲ್ಲಿ ಭಾಗ ಮಾಡ್ತಾನೆ ನಾನು. ಅರ್ಥ ಆಯ್ತಾ? ಇದು ರೆಡ್ ಫೆಂಡೆ ಬರಿಬೇಕಂತೂ ಇರುವಾತು. ಇಲ್ಲಿ 1 ಭಾಗ, ಆಮೇಲೆ ಇಲ್ಲಿ 2, 1 2 ಇವಕ್ಕೂ ಒಳಗೆ ಸಣ್ಣ ಭಾಗ ಮಾಡಿದೆ 4 ನೋಡಿ. 1 0ದಿಂದ 1ರವರೆಗೆ ಇಲ್ಲಿ ಐತಲ್ಲ 1 ಇಲ್ಲಿವರೆಗೆ ಏನಪ್ಪ ಅಂದರೆ 1 2 3 4 4 ಭಾಗ ಮಾಡಿದೆ ನಾನು. ಅರ್ಥ ಆಯ್ತಾ? ಆಮೇಲೆ ಈ -1ದಿಂದ ಏನಪ್ಪ ಅಂತಂದರೆ -2ವರೆಗೆ ಇಲ್ಲಿದೆಯಲ್ಲ, ಅರ್ಥ ಆಗತ್ತಾ? ಈ -2ವರೆಗೆ ಏನು ಮಾಡಿದ್ದಾನೆ 4 ಭಾಗ ಮಾಡಿದ್ದಾರೆ. 1 2 3 4. ಅರ್ಥ ಆಯ್ತಾ? ಯಾಕಂದರೆ ಇಲ್ಲಿ ಒಟ್ಟು ಭಾಗ 8 ಆಯ್ತು ಇರಲಿ, ಆದ್ರೆ -7/4 ಬರಬೇಕಲ್ಲ ನಮಗೆ. ಹಾಗಾದರೆ ನಾವು ಏನು ಮಾಡ್ಕೋತೇವೆ ಎಲ್ಲ ಇಲ್ಲಿ -1 ಇಲ್ಲಿ ಒಂದನೇ ಭಾಗ ಮಾಡಿದಾನೆ -1, ಇದಕ್ಕೆ -2, ಎರಡನೇ ಭಾಗ -3, ಆಮೇಲೆ ಮೂರನೇ ಇಲ್ಲಿ ಏನಪ್ಪ ಅಂದರೆ 1ನೇ ಭಾಗ 2ನೇ ಭಾಗ 3ನೇ ಭಾಗ -3/4, 4ನೇ ಭಾಗ ಈ -1 ಕೆಳಗೆ. ಅರ್ಥ ಆಗತ್ತಾ? -4/4 ಅಂತ ಹಚ್ಚಿದೆ ನಾನು. ಎಷ್ಟು ಹಚ್ಚಿದ್ದೇನೆ? -4/4 ಅಂತ ಹಚ್ಚಿದ್ದೇನೆ. ಹಾಗಾದರೆ -4/4 ಅಂತ 1 ಕೆಳಗೆ ಯಾಕೆ -1 ಕೆಳಗೆ ಏನಪ್ಪ ಅಂದರೆ -4/4 ಅಂತ ಯಾಕೆ ಹಚ್ಚಿದೆ ಅಂತಂದರೆ ಅರ್ಥ ಮಾಡ್ಕೋಬೇಕು. 4 ಒಂದಲೇ ಹೌದಾ? = -1/1 = -1 ಅಂತ ಆನ್ಸರ್ನ. ಅದಕ್ಕೆ -1 ಅಂದರೂ ಒಂದ, -4/4 ಅಂದರೂ ಒಂದೇ. ಅದಕ್ಕೆ -1 ಕೆಳಗೆ -4/4 ಹಚ್ಚಿದ್ದಾನೆ. ಆಮೇಲೆ ಕಂಟಿನ್ಯೂ ಆಗುತ್ತೆ ಹಾಗೆ -5/4, -6/4, -7/4 ನೋಡಿಲಿ. -2ಗೆ ನಾ ಏನು ಮಾಡ್ತಾನೆ ಅಂದರೆ -8/4 ಅಂತ ಹಚ್ಕೋತಾನೆ. ಹಾಗಾದರೆ ಅಲ್ಲಿ ಆನ್ಸರ್ ಏನಪ್ಪ ಅಂದರೆ ಕನಿಷ್ಠ ರೂಪಕ್ಕೆ ತಗೊಂಡಾಗ ಅದು -2 ಬರುತ್ತೆ. ನೋಡ್ಬೋದು ನೀವು. -8/4 4 1 4 2 = -2/1. ಓಕೆ, ಹಾಗಾದರೆ ಛೇದದೊಳಗಿದ್ದು ಬಿಟ್ಟು ಬಿಡಬೇಕು. -2 ಆನ್ಸರ್ ಬಂತು. ಇಲ್ಲಿದೆ ನೋಡ್ರಿ -2. ಅದಕ್ಕೆ -8/4 ಅಂತ ಹಚ್ಕೊಂಡು. ಹಾಗಾದರೆ ನಮಗೆ ಏನು ಗುರುತಿಸಂದಾರ ಅವರು? 0ದಿಂದ -1 ಭಾಗ, -2 ಭಾಗ ಇವಕ್ಕೂರು ಒಳಗೆ 4 ಭಾಗ ಮಾಡ್ಕೊಂಡನ್ನ. ಇಲ್ಲಿ 4 ಭಾಗ ಮಾಡಿದಾಗ -7/4 ಎಲ್ಲಿ ಬರ್ತದೆ ನೋಡ್ಕೋಬೇಕು. ನೋಡ್ರಿ ಇಲ್ಲಿ -1/4, -2/4, -3/4, -4/4, -5/4, -6/4, -7/4. ಹಾಗಾದರೆ ಇಲ್ಲಿ ಏನು ಬರ್ತದಲ್ಲ -7/4 ಇದನ್ನು ಸಂಖ್ಯಾ ರೇಖೆ ಮೇಲೆ ನಾನು ಗುರುತಿಸಿನಂತ ಹೇಳ್ಬೋದು. ಅರ್ಥ ಆಯ್ತಾ ಮಕ್ಕಳೇ? ಇನ್ನು ನೆಕ್ಸ್ಟ್
ಏನಪ್ಪ ಅಂದರೆ 4ನೇ ಪ್ರಶ್ನೆ ಏನಿದೆ 7/4 7/8. ಹಾಗಾದರೆ ಇಲ್ಲಿ ಏನು ಮಾಡ್ತಾನೆ 7/8 ಈ ಕಡೆ 0 ತೊಗೋತಾನೆ, ಯಾಕಂದರೆ ಈ ಕಡೆ ಪ್ಲಸ್ ಹೋಗುತ್ತೆ ಬಲಗಡೆ ವಾರ. ಇಲ್ಲಿ 8 ಭಾಗ ಮಾಡ್ಕೋತಾನೆ 1/8 2/8 3/8 4/8 5/8 6/8 7/8 8/8. 8/8 ಅಂದರೆ ಗೊತ್ತೈತೆ ನಿಮಗೆ 8 ಒಂದೇ 1/1 = 1. ಓಕೆ, ಇದನ್ನು 0/8 ಅಂತ ಹಚ್ಕೋಬೋದು, 0ನ ಬರುತ್ತೆ ಆನ್ಸರ್. ಓಕೆ, ಇಲ್ಲಿ 7/8 ಎಲ್ಲಿದೆ ಇಲ್ಲಿ ನೋಡ್ಕೋಬೋದು. ಇದು 7/8, ಇದು ಸಂಖ್ಯಾ ರೇಖೆ ಮೇಲೆ ನಾನು ನಿಮಗೆ ಗುರುತಿಸಿದ್ದೀನಿ. ಅರ್ಥ ಆಯ್ತಾ ಮಕ್ಕಳೇ? ಎಷ್ಟು ಈಸಿ ಐತೆ ಅಂತಂದರೆ ನೀವು ತಿಳ್ಕೊಂಡು ಹೊಂಟ್ರೆ ಭಾಳ ಈಸಿ ಐತಿ. ಅರ್ಥ ಆಯ್ತಾ? ನೀವು ಏನೇನೋ ನೋಡ್ತಿದ್ದೀರ ಇಂಥ ಒಂದು ಲೆಕ್ಕಗಳನ್ನು ನೀವು ಏನಪ್ಪ ಅಂದರೆ ಈ ಅಭ್ಯಾಸಕ್ಕೆ ಸಂಬಂಧಪಟ್ಟ ಲೆಕ್ಕಗಳು ನೋಡ್ಕೊತ ಹೊಂಟ್ರೆ ಬರೀ ಹಾಫ್ ಆ್ಯನ್ ಅವರ್ ಒಳಗೆ ನಿಮಗೆಲ್ಲ ಸಮಗ್ರವಾಗಿ ಅರ್ಥ ಆಕತ್ತಂತ ಹೇಳ್ಕೊಬೋದು. ಆದರೆ ಈ ಕಡೆ ಒಂದು ಸ್ವಲ್ಪ ಜ್ಞಾನ ಬೇಕು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನು ಮಾಡೋಣ ಅಂತಂದರೆ 5ನೇ ಪ್ರಶ್ನೆಯನ್ನು ನೋಡ್ಕೊಂಡು ಬಿಡೋಣ ನಾವು. 5ನೇ ಪ್ರಶ್ನೆ ಏನೈತೆ ಅಂತೇಳಿ. ಓಕೆ, ನೋಡಿ ಏನಿದೆ, PQRSTUA ಮತ್ತು ಬಿ ಬಿಂದುಗಳು ಸಂಖ್ಯಾ ರೇಖೆ ಮೇಲೆ ಅದಾವೆ. ಈ PQRSTUA ಇಲ್ಲಿದಾವಲ್ಲ, ಇದು ಸಂಖ್ಯಾ ರೇಖೆ. ನಾ ಕಚ್ಚಾದಲ್ಲಿ ಬಿಡಿಸಿದ್ದೇನೆ, ಅದನ್ನು ಯಾವ ರೀತಿ ಗುರುತಿಸ್ಬೇಕಂತ ನೋಡ್ಕೊರಿ. ಇಲ್ಲಿ ಏನಪ್ಪ ಮತ್ತು ಬಿ ಬಿಂದುಗಳನ್ನು ಕೊಟ್ಟಾರೆ. ಇವನ್ನೆಲ್ಲ ಬಿಂದುಗಳದ ಒಂದು ಕೊಟ್ಟರು ಸಂಖ್ಯಾ ರೇಖೆ ಮೇಲೆ. TR = RS, RS = SU. ಇಲ್ಲಿದೆ TR = RS, RS = SU. ಅಂದರೆ ಆಮೇಲೆ AP ಏನಪ್ಪ ಅಂದರೆ PQ, PQ = QB. ಅಂದರೆ ಇದರ ಅರ್ಥ ಏನಪ್ಪ ಅಂತಂದರೆ ಎಲ್ಲ ಸಮನಾಗಿದಾವಂತ. 1 ಸೆಂಟಿಮೀಟರ್ = 1 ಸೆಂಟಿಮೀಟರ್ = 1 ಸೆಂಟಿಮೀಟರ್ = 1 ಸೆಂಟಿಮೀಟರ್, 1 ಸೆಂಟಿಮೀಟರ್ = 1 ಸೆಂಟಿಮೀಟರ್. ಅಂದರೆ ಅಂತರ ಎಲ್ಲ ಸೇಮ್ ಅಂತ, ಸಮಾಂತರ. ಅಂದರೆ ಏನಪ್ಪ TR ಕ RS ಸಮ. ಅಂದರೆ ಇದು 1 ಸೆಂಟಿಮೀಟರ್ ಅಂತ ಐತಿ, ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟ್ರು, RSಗೆ ಮತ್ತು SUಗೆ 1 ಸೆಂಟಿಮೀಟರ್ ಏನಪ್ಪ ಅಂತರ ಅಂತ ಹೇಳಾಗ್ತಾರೆ. ಅರ್ಥ ಆಯ್ತಾ? ಇಲ್ಲಿ ಏನು ಗುರುತಿಸಿದಾರಲ್ಲ PQRSನ ಸೂಚಿಸುವ ಭಾಗಲಬ್ಧ ಸಂಖ್ಯೆಗಳನ್ನು ಹೆಸರಿಸಿ ಅಂತಂದಾರೆ. ಹೌದಾ? ಭಾಗಲಬ್ಧ ಸಂಖ್ಯೆಗಳನ್ನು ಏನು ಮಾಡಬೇಕು ನೀವು ಬರೀವಿರಿ ಅಂತ ಹೇಳ್ತಾರೆ. ಹೌದಾ? ಭಾಗಲಬ್ಧ ಸಂಖ್ಯೆಗಳನ್ನು ಬರಿಬೇಕಂತಂದ್ರೆ ನೀವು ಒಂದು ಅರ್ಥ ಮಾಡ್ಕೋಬೇಕು. ಏನು ಅರ್ಥ ಮಾಡ್ಕೋಬೇಕು? ಒಂದು ಸಂಖ್ಯೆಯಿಂದ ಮತ್ತೊಂದು, ಒಂದು ಅಂಕಿಯಿಂದ ಮತ್ತೊಂದು ಅಂಕಿ. ಇಲ್ಲಿ ನೋಡ್ಕೋಬೋದು ನೀವು ಎಷ್ಟು ಭಾಗ ಮಾಡಿದಾರೆ ಅವರು. 1 ಎದಿಂದ P1, Pದಿಂದ Q2, Qದಿಂದ B3 3 ಭಾಗ ಮಾಡಿದ್ದಾರೆ. ಇಲ್ಲಿಯೂ ಸಹ ಏನಪ್ಪ ಅಂತಂದರೆ Tದಿಂದ R 1 ಭಾಗ, ಆರಿಂದ S 2 ಭಾಗ, ಎಸ್ದಿಂದ U 3 ಭಾಗ. ಹಾಗಾದರೆ ಇವು ಎಲ್ಲ ಕಡೆ ಏನಪ್ಪ ಅಂತಂದರೆ 3 ಭಾಗ ಮಾಡ್ಕೊತ ಹೋಗ್ಬೇಕು. ಅವಾಗ ಏನಪ್ಪ ಪ್ಲಸ್ ಇಲ್ಲಿ 0ದಿಂದ ಬಲಗಡೆ ಗುರುತಿಸುವಾಗ ಏನು ಮಾಡ್ಬೇಕಂದ್ರೆ 1/3, ಆಮೇಲೆ 2/3, 3/3 ಹಿಂಗೆ ಮಾಡ್ಕೊತ ಹೋಗ್ಬೇಕು. ಇವೆಲ್ಲ ತಿಳಿಸ್ತಾನೆ ಹೇಗೆ ಯಾವ ರೀತಿ ಅನ್ನೋದು ನೋಡ್ಕೋಬೋದು ನೀವು. 5ನೇದ್ದು ಕಚಾದೊಳಗೆ ಬಿಡಿಸಿದ್ದೀನಿ. ಒಂದು ಸ್ವಲ್ಪ ಏನು ಮಾಡ್ಬೇಕಂತಂದರೆ ಇಲ್ಲಿ ಅಕ್ಷರ ಏನಾಗಿದಾವೆ ಅಂತಂದರೆ ಸಣ್ಣಾಗಿದ್ದಾವೆ. ಹೌದಾ? ಒಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೋಬೇಕು ಚೆಂದ ನಮಗೆ ಯಾವ ರೀತಿ ಮಾಡಿದ್ದಾನೆ ಅಂತೇಳಿ. ಇಲ್ಲಿ 0 ಮಾಡಿದ್ದೀನಿ. 0ದಿಂದ ಏನಪ್ಪ ಅಂತಂದರೆ ಇಲ್ಲಿ -4 ಮಟ್ಟ ಮಾಡಿದ್ದೀನಿ, ಇಲ್ಲಿ 4 ಮಟ್ಟ ಮಾಡಿದ್ದೀನಿ. ಹೌದಾ? ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನು ಯಾವ ರೀತಿ ಗುರುತಿಸಿದೆ ನೋಡ್ಕೊರಿ. ಇಲ್ಲಿ 0ದಿಂದ ನಾ ಏನು ಮಾಡಿದ್ದೀನಿ 0 1 ಇಲ್ಲೇ ಐತೆ ನೋಡ್ರಿ 1, ಇದು 1. ಆಮೇಲೆ ಏನಪ್ಪ ಅಂತಂದ್ರೆ 2 ಎಲ್ಲಿದೆ, 2 ಇಲ್ಲಿದೆ. ಓಕೆ, 3 ಎಲ್ಲಿದೆ, ಇಲ್ಲಿದೆ. 4 ಎಲ್ಲಿದೆ, ಇದು +1 +2 +3 +4 ಅಂತಾರಲ್ಲ ಅವು ಇವು. ಆಮೇಲೆ ಇಲ್ಲಿ ನೋಡೋಣ ಏನಪ್ಪ ಅಂತಂದರೆ ನೋಡ್ಕೋಬೋದು -1 ಎಲ್ಲಿದೆ, ಇಲ್ಲಿದೆ ಅದ -1. ಅರ್ಥಾತ -2 ಎಲ್ಲಿದೆ, ಇಲ್ಲಿದೆ. ಅರ್ಥಾತ -3, ಆಮೇಲೆ ಏನಪ್ಪ ಅಂದರೆ -4. ಹಿಂಗೆ 4 ಭಾಗ ಮಾಡಿದ್ದೇನೆ. ಹೌದಾ? 4 ಭಾಗ ಅಂತಂದರೆ ಒಟ್ಟು 4 ಭಾಗ ಮಾಡಿದ್ದೀನಿ. ಅವಕ್ಕೂರ ಒಳಗೆ 3 ಭಾಗ ಮಾಡ್ಕೋಬೇಕು ನೀವು. ಅರ್ಥ ಆಯ್ತಾ? ಹಾಗಾದರೆ ಫಸ್ಟ್ ಒನ್ ನೋಡ್ಕೊಣ. 0ದಿಂದ ನಾ ಏನು ಮಾಡ್ತಾನೆ ಅಂದರೆ ಇಲ್ಲಿ 3 ಭಾಗ ಮಾಡಿದ್ದಾರೆ 1 2 3. ಹಾಗೆ 0ದಿಂದ 1 2 3 ಇಲ್ಲಿಗೆ ಮತ್ತು 1 2 3. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿಂದ ನಾವು ಏನು ಮಾಡೋಣ ಅಂದ್ರೆ 3 ಭಾಗ ಮಾಡಿದವಲ್ಲ ಗುರುತಿಸ್ಕೊಂತ ಹೋಗೋಣ. 0 ಬಿಟ್ಟರೆ ಅದನ್ನು ಇಲ್ಲಿ 1ನೇ ಭಾಗ ಏನು ಪ್ಲಸ್ ಕಡಿಮೆ ಮಾಡೋಣ. 1/3 2/3 3/3. ಹೌದಾ? ಆಮೇಲೆ 4/3 5/3 6/3 7/3 8/3 ಆಮೇಲೆ ಇಲ್ಲಿ 9/3 ಅಂತ ಬಂತು. ಹೌದಾ? ಹಾಗಾದರೆ ಅವ್ರು ಏನು ಗುರುತಿಸಂದಾರೆ ನಮ್ಗೆ P = ಎಷ್ಟು ಐತೆ ಒಳ್ಳೆಯದು ಗುರುತಿಸಂದಾರೆ. ಇಲ್ಲಿ ಐತೆ ನೋಡ್ರಿ ಅದ P = ಅರ್ಥ ಆಗತ್ತ? ಇದು ಏನಪ್ಪ ಅಂದರೆ P = ಎಷ್ಟಿದೆ ಹೇಳಿ 7/3 ಅಂತಿದೆ. ಅರ್ಥ ಆಯ್ತಾ? ಅದು ಸಿಕ್ತು ನಮಗೆ. ಇನ್ನು Q = ಎಷ್ಟಿದೆ ಅದರ ಪಕ್ಕದಲ್ಲೇ ಇದೆ. ಹೌದಾ? Q = 8/3. ಹೌದಾ? ಅದು ಸಿಕ್ತು ನಮಗೆ. ಹಾಗಾದರೆ P = 7/3, Q = 8/3 ಸಿಕ್ತಿ. ಇನ್ನು R = -4/3 ಅಂತ ಎಲ್ಲಿ ಯಾವ ಕಡೆ ಬರ್ತದೆ ಈ ಕಡೆಯಿಂದನ. ಹೌದಾ? ಇಲ್ಲಿ 0ದಿಂದ -1ಕ್ಕೆ ಎಷ್ಟು ಮಾಡಿದ್ದೇನೆ 3 ಭಾಗ ಮಾಡಿದೆ ನಾನು. ಹೌದಾ? 1 2 3. ಅರ್ಥ ಆಯ್ತಾ? -1/3 -2/3 -3/3 3 ಭಾಗ.
ಎಲ್ಲದಕ್ಕೂ ಏನಪ್ಪ ಅಂತಂದರೆ ಒಂದು ಮೂರು ಭಾಗ ಮಾಡ್ಕೊತ ಹೋಗ್ಬೇಕು. ಹಾಗಾದರೆ ಇಲ್ಲಿ -3/3 ಆಯ್ತು ಟೀಗೆ. ಇನ್ನು ಆರ್ಗೆ ಏನಪ್ಪ ಅಂದರೆ -4/3 ಇಲ್ಲಿದೆ. ಮೈನಸ್ ಇದು ಒಂದು ಸ್ವಲ್ಪ ಗೀಚ್ ಹೊಡೆದನೆ -4/3, ಆಮೇಲೆ -5/3, -6/3 ಅಂತಿದೆ. ಇಲ್ಲಿ ಆರ್ಕ್ ನೋಡ್ರಿ ಏನಾಗಿತ್ತು ಅಂದರೆ ಟೀಕ -3/3 ಅಂದರೆ ಇವೆರಡು ಕಡ್ತಾ ಹೊಡೆದ್ರೆ -1 ಬರುತ್ತೆ, ಅದು ಒಂದು ಇಟ್ಟನಿ. ಆಮೇಲೆ ಇಲ್ಲಿ -4/3 ಬಂದಿದೆಯಲ್ಲ, ಆರ್ = -4/3. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಯಾವುದಿದೆ? ಎಸ್. ಆರ್ ಬಾಜುಕನೇ ಎಸ್ ಇದೆ, -5/3. ಅರ್ಥ ಆಯ್ತಾ? -5/3 ಇದೆ. ಆರ್ ಎಸ್ = -5/3. ಈ ರೀತಿ ಏನಪ್ಪ ಅಂತಂದರೆ ಸಂಖ್ಯಾ ರೇಖೆ ಮೇಲೆ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಗುರುತಿಸೋದನ್ನು ನೋಡ್ಕೋಬೋದು ಅಂತ ಹೇಳ್ಬೋದು. ಇನ್ನೂ ಸವಿವರವಾಗಿ ಇದನ್ನು ನೀವು ಏನಪ್ಪ ಅಂದ್ರೆ ಒಂದು ಬಿಟ್ಟು 2 ಸಲ ನೋಡಿದರೆ ಅರ್ಥ ಆಗ್ತದೆ ಅಂತ ಹೇಳ್ಬೋದು. ಇಲ್ಲಿಗೆ ನಾವು 1ರಿಂದ 5 ಪ್ರಶ್ನೆ ಮಟ್ಟ ಸವಿವರವಾಗಿ ವಿವರಣಾತ್ಮಕವಾಗಿ ಎಲ್ಲ ಲೆಕ್ಕವನ್ನು ಬಿಡಿಸಿದ ಅನ್ಕೋತೀನಿ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅರ್ಥ ಆಯ್ತಾ? ಅಂದರೆ ನಿಮಗೆ ಇನ್ನೂ ಸವಿವರವಾಗಿ ಏನಪ್ಪ ಅಂತಂದರೆ ಲೆಕ್ಕಗಳನ್ನು ಬಿಡ್ಸೋಕೆ ಪ್ರೋತ್ಸಾಹ ಕೊಟ್ಟಂಗಾಕತಿ. ಅದಕ್ಕೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಯಾರ್ಯಾರು ಶೇರ್ ಮಾಡಿ ಒಂದು ಸಬ್ಸ್ಕ್ರೈಬ್ ಆಗಕ್ಕೆ ಹೆಲ್ಪ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಪಾಠವನ್ನು ಏನಪ್ಪ ಅಂತಂದರೆ 1ರಿಂದ 5ನೇ ಪ್ರಶ್ನೆವರೆಗೆ ಮುಗಿಸ್ತಾನಂತ ಹೇಳ್ತಾ ತಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ.